ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗತ್ತು ವಿತ್ ರೆಬಲ್ ಗರ್ಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಡಿಶ್ ಟ್ರೈ ಮಾಡ್ತಾಯಿದ್ದೀನಿ. ಅದು ಸುಮಾರು ಸಲ ನಮ್ಮ ಮನೇಲಿ ಟ್ರೈ ಮಾಡಿದ್ದೀನಿ. ನಿಮ್ಗೆ ಆ ಡಿಶ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಮೂಲಂಗಿ ಸೊಪ್ಪು ಅಂದ ತಕ್ಷಣ ಎಲ್ಲರೂ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಮೂಲಂಗಿ ಸೊಪ್ಪನ್ನ ಈಗೂ ಮಾಡಿದ್ರೆ ನಿಮಗೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ಮಕ್ಕಳು ಕೂಡ ಈವನ್ ಅವರು ಕೂಡ ಚೆನ್ನಾಗಿ ತಿಂತಾರೆ. ನೋಡಿ, ಈಗ ಬನ್ನಿ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ಫಸ್ಟ್ ಒಂದು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ, ಒಂದು ಆನಿಯನ್ನು, ಒಂದೆರಡು ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಒಂದು 3 ಮೆಣಸಿನ್ಕಾಯಿ, 4 ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಲ್ಟು, ಖಾರದ ಪುಡಿ, ಏನೇನು ಬೇಕು ಮುಂದೆ ನೋಡೋಣ. ಮೇಯ್ನ್ ಐಟಮ್ ಬಂದ್ಬಿಟ್ಟು ಮೂಲಂಗಿ ಸೊಪ್ಪು. ಫ್ರೆಶ್ ಆಗಿದೆ ಮೂಲಂಗಿ ಸೊಪ್ಪು, ಬೆಳಗ್ಗೆ ತಂದಿರೋದು. ನೋಡಿ, 2 ಸಲ ತೊಳೆದು ವಾಶ್ ಮಾಡ್ಕೋಬೇಕು, ಯಾಕೆಂದರೆ ಮಣ್ಣು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ 2 ಸಲ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ವಾಶ್ ಮಾಡಿ ಚಿಕ್ಕದಾಗಿ ಚಾಪ್ ಮಾಡಿ, ಆಯಿತಾ. ತೀರಾ ದೊಡ್ಡದಿದ್ದರೆ ಮಕ್ಕಳು ಯಾರು ಕನ್ಸ್ಯೂಮ್ ಮಾಡಲ್ಲ, ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಚಿಕ್ಕಕ್ಕೆ ಚಾಪ್ ಮಾಡಿ. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅಷ್ಟು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ. ನೆಕ್ಸ್ಟ್ ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಫುಲ್ ರೋಸ್ಟ್ ಆಗಿದೆ. ಆನಿಯನ್ ಹಾಕ್ತಾ ಇದ್ದೀನಿ. ನಿಮ್ಗೆ ಆನಿಯನ್ ಇನ್ನೊಂದು ಬೇಕು ಒಂದು ಚಾಪ್ ಮಾಡಿ ಹಾಕ್ಕೋಬೋದು. ನಾನು ಒಂದೇ ಸಾಕು ಅಂತ ಒಂದೇ ಚಾಪ್ ಮಾಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕಿದ್ದೀನಿ. ಮೊದಲೇ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಸೀದೋದಂಗೆ ಆಗುತ್ತೆ, ಅದಕ್ಕೋಸ್ಕರ ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ಬೆಟರ್. ಮೂಲಂಗಿ ಸೊಪ್ಪನ್ನ ಏನಕ್ಕೆ ಯೂಸ್ ಮಾಡಬೇಕು, ಏನೇನು ಬೆನಿಫಿಟ್ಸ್ ಇದೆ ಅಂತಂದಾಗ, ಮೂಲಂಗಿ ಸೊಪ್ಪಲ್ಲಿ ಐರನ್ನು, ಕ್ಯಾಲ್ಶಿಯಮ್ಮು, ಫೋಲಿಕ್ ಆ್ಯಸಿಡು, ವಿಟಮಿನ್ ಸಿ ಇದಿಷ್ಟು ಜಾಸ್ತಿ ಸಿಗುತ್ತೆ ನಮಗೆ. ಎಸ್ಪೆಷಲಿ ಶುಗರ್ ಪೇಷಂಟ್ಸ್ಗಳಿಗೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ ಯಾರು ಮಾಡ್ತಾ ಇರ್ತೀರಾ ಅವ್ರಿಗೆ ಇದು ಮೂಲಂಗಿ ಸೊಪ್ಪು ತುಂಬ ಮೂಲಂಗಿ ಒಳ್ಳೆಯದು. ಅದ್ರ ಜೊತೆಗೆ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ, ಮೀನ್ಸ್ ಜೀರ್ಣಕ್ರಿಯೆಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮೂಲಂಗಿ ಸೊಪ್ಪಲ್ಲಿ ಫೈಬರ್ ರಿಚ್ ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಏನಪ್ಪ ಅಂತಂದರೆ ಮೂಲಂಗಿ ಸೊಪ್ಪಲ್ಲಿ ಮೂಲಂಗಿಗಿಂತ ಮೂಲಂಗಿ ರ್ಯಾಡಿಶ್ಗಿಂತ 6 ಟೈಮ್ಸ್ ಅಷ್ಟು ಜಾಸ್ತಿ ವಿಟಮಿನ್ ಸಿ ಮೂಲಂಗಿ ಸೊಪ್ಪಲ್ಲಿ ಇದೆಯಂತೆ. ಸೊ ಅದಕ್ಕೋಸ್ಕರ ಮೂಲಂಗಿಗಿಂತ ಮೂಲಂಗಿ ಸೊಪ್ಪನ್ನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು. ಇದರ ಕ್ಯಾಲೋರೀಸ್ ತುಂಬ ಕಮ್ಮಿ ಇರೋದ್ಮೇಲೆ ನಾವು ಜಾಸ್ತಿ ತಿಂದರೂ ಕೂಡ ವೆಯ್ಟ್ಲೆಸ್ ನೀರು ಬಿಡುತ್ತೆ. ಕ್ಯಾಲೋರೀಸ್ ಮೇಂಟೈನ್ ಫುಲ್ಲು ಸುಂಡೋಗಬೇಕು ಆ್ಯಂಡ್ ಡ್ರೈ ಆಗಬೇಕು, ಅಲ್ಲಿವರೆಗೂ ಬೇಯಬೇಕು. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ. ನೋಡಿ, ನೀರು ಬಿಡ್ತಾ ಇದೆ, ಇದು ಫುಲ್ಲು ಡ್ರೈ ಆಗಬೇಕು. ಈ ನೀರಲ್ಲೇ ಬೇಯಬೇಕು. ಕಿಡ್ನಿ ಸ್ಟೋನ್ ರಿಮೂವ್ ಮಾಡೋಕ್ಕೂ ಕೂಡ ಮೂಲಂಗಿ ಸೊಪ್ಪು ತುಂಬ ಒಳ್ಳೆಯದು. ಅಟ್ಲೀಸ್ಟ್ ನಾವು 15 ಡೇಸ್ ಒಂದ್ಸಾದರೂ ಮೂಲಂಗಿ ಸೊಪ್ಪನ್ನ ತಿನ್ನಬೇಕು. ಇಟ್ಸ್ ಗುಡ್ ಫಾರ್ ಹೆಲ್ತ್. ಟೊಮೆಟೊ ಫುಲ್ಲು ಸಾಫ್ಟ್ ಆಗೋ ತನಕ ಕೂಡ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀವಿ. ಸ್ವಲ್ಪ ಖಾರದ ಪುಡಿ, ಕಲರು ಮತ್ತು ಸ್ವಲ್ಪ ಖಾರಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಸ್ವಲ್ಪ ಗರಂ ಮಸಾಲ, ಅದು 1/4 ಟೇಬಲ್ ಸ್ಪೂನ್. ಜಾಸ್ತಿ ಮಸಾಲ ಐಟಮ್ ಜಾಸ್ತಿ ಯೂಸ್ ಮಾಡಬೇಡಿ. ಸೊ ನಾನು ಸ್ವಲ್ಪನೇ ಹಾಕ್ತೀನಿ ಅಷ್ಟೇ. ಫೈನಲಿ ನೋಡಿ ಹೀಗಾಗಿದೆ. ವಾಟರ್ ಎಲ್ಲ ಆಲ್ಮೋಸ್ಟ್ ಡ್ರೈ ಆಗಿದೆ, ಒಂದು ಪೇಸ್ಟ್ ಥರ ಆಗಿದೆ. ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ, 4 ಮೊಟ್ಟೆ ಒಡೆದು ಇಟ್ಕೊಂಡಿದ್ದೀನಿ. ನೀವು 4 ಇಲ್ಲ ಜಾಸ್ತಿನೂ ಹಾಕೋಬೋದು, ಇಷ್ಟೇ ಅಂತ ಏನಿಲ್ಲ. ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು.
ಫೈನಲಿ ನಮ್ಮ ಡಿಶ್ ರೆಡಿ ಟು ಈಟ್. ಈಗ ಡೈರೆಕ್ಟಾಗಿ ಮೂಲಂಗಿ ಸೊಪ್ಪು ಕನ್ಸ್ಯೂಮ್ ಮಾಡಲ್ಲ ಅನ್ನೋರಿಗೆ ಇದು ಆಲ್ಟರ್ನೇಟಿವ್. ಈಗ ಮೊಟ್ಟೆ ಅಂದರೆ ತಿಂದೇ ತಿಂತಾರೆ, ಆ ಥರದವ್ರಿಗೆ ಇದು ಚೆನ್ನಾಗಿರುತ್ತೆ. ತಗೊಳ್ಳಿ ಮೇಡಮ್, ಹೆಂಗಿದೆ ಟೇಸ್ಟ್ ಹೇಳಿ. ನಾಗಮಣಿ ಅವರೇ ಎದ್ದೇಳು. ಹೆಂಗೈತಮ್ಮ? ಚೆನ್ನಾಗೈತಾ? ನಮ್ಮ ಕರಡಿಗೋಸಿ ಹಾಕ್ಬಿಡು. ಕರಡಿಗೆ ಹಾಕು. ಕರಡು ಬವ್ವ, ಏನವ್ವ? ಬಾ, ಆಯಿತು ಎದ್ದು. ಏನು ಬಾ ಎದ್ದು ಬಾ. ಹೋಗಲ್ಲಿ ಮೊಟ್ಟೆ ತಿನ್ನವೆ. ಬೇಡವಾ? ಬೇಕಾ? ಎದಳು ಮತ್ತೆ ಅಂದರೆ